ಸುಮಾರು 3 ಎಕರೆ ದನದ ಆಸ್ಪತ್ರೆ, 4 ಎಕರೆ ದನದ ಆಸ್ಪತ್ರೆ, ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡಿಬಿಟ್ರು. ಇಡೀ ಸಮುದಾಯ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ. ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ, ದನದ ಆಸ್ಪತ್ರೆ. ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ. ದನ ಇರ್ಬೋದು, ಬೇರೆ ಬೇರೆ ಪಶುಗಳು. ಆದ್ರೆ ಅದನ್ನೇ ಲೂಟಿ ಹೊಡೆಯುವಂಥದಕ್ಕೆ ಅದನ್ನೇ ಖಾತೆ ತಿದ್ದು ಮಾಡಿಕೊಟ್ಬಿಟ್ರು ಸಿದ್ದರಾಮಯ್ಯನವರು. ಖಾತೆ ಕಂದಾಯ ಎಲ್ಲ ತಿದ್ದುಪಡಿ ಮಾಡಿ ಅದನ್ನ ವಕ್ಫ್ ಬೋರ್ಡ್ಗೆ ಕೊಟ್ಬಿಟ್ರು. ಅದರ ವಿರುದ್ಧ ಹೋರಾಟ ಮಾಡೋದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ. ಮತ್ತು ಕರ್ಣನ ಆ 4 ಹಸುಗಳು, ಕರ್ಣ ಪ್ಲಸ್ 4 ಹಸುಗಳು. ಇವತ್ತು ಕರ್ಣನ ಮೇಲೆ ಹಲ್ಲೆ ಮಾಡಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿನ್ನ ಹಸುಗಳನ್ನ ನಾವು ಕತ್ತರಿಸಿದಿರಿ, ಮುಂದೆ ಒಂದಿನ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಗುಂಡಾಗಿರಿ ಸರ್ಕಾರ, ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು. ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ, ಓಲೈಕೆ ಮಾಡೋದು ನೋಡಿ. ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದೇ ಒಂದು ವರ್ಡು, ತನಿಖೆ ಮಾಡ್ತೀರಿ, ಸೂಕ್ತ ಕ್ರಮ ತೆಗೆದುಕೊಳ್ತೀರಿ. ಬೇರೆ ಏನಾಗಿದ್ರೆ, ಅದೇ ಮುಸಲ್ಮಾನರಿಗೆ ಏನಾಗಿದ್ರೆ ಪಂಚೆ ಎತ್ಕೊಂಡು ಬಂದ್ಬಿಡ್ತಾ ಇದ್ರಿ. ಇವಾಗ ಯಾಕೆ ಬರ್ತಾ ಇಲ್ಲ ನೀವು? ಇವಾಗ ಯಾಕೆ ಬರ್ತಾ ಇಲ್ಲ? ಇದು ನಿಮ್ಮ ತಾರತಮ್ಯ ನೀತಿ. ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ 2 ಕೋಮುಗಳನ್ನ ಒಡೆಯುವಂತ ಕೆಲಸವನ್ನ ನೀವು ಮಾಡಿದಿರಾ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾತ್ರ ಮಾಡಿದಿರಾ. ನಾವ್ಯಾರು ಎದರಲ್ಲ. ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು. ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ. ಇಡೀ ಹಿಂದೂ ಸಂಘಟನೆ, ಇಡೀ ಬಿಜೆಪಿ ಇದ್ರ ಪರವಾಗಿ ನಿಲ್ಲುತ್ತೆ. ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆ ನಿಲ್ತೀರಿ. ಈ ಧರ್ಮಯುದ್ಧ ಇದೊಂಥರ ಧರ್ಮಯುದ್ಧ. ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ. ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೀರಿ. ಇನ್ನು ಮುಂದೆ ಈ ಧರ್ಮಯುದ್ಧವನ್ನು ಮುಂದುವರಿಸಿಕೊಂಡು ಹೋಗ್ತೀರಿ. ಯಾವುದೇ ಈ ರೀತಿ ಗೋವುಗಳನ್ನ ಹತ್ಯೆ ಮಾಡುವಂತದ್ದನ್ನ ನಾವು ಖಂಡಿಸ್ತೀರಿ. ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಹಲ್ಲೆಯನ್ನ ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಅಲ್ಲ, ಈಗ ಪಾಲಿಟಿಕ್ಸ್ ಮಾಡುವಂತದ್ದು ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಹಿಂದೆ ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗುವಾಗ ಬಳುವಳಿ ಕೊಟ್ಟಿದ್ದೇನು? ನೆಹರು ಅವರಿಗೆ ಬಳುವಳಿ. ಯಾಕಂದ್ರೆ ಬ್ರಿಟಿಷರಿಗೆ ಗೊತ್ತಲ್ಲ, ಬ್ರಿಟಿಷರು ನೆಹರು ಅವರ ಸಂಬಂಧ ಹೆಂಗಿತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದರಿಂದ ಬಳುವಳಿ ಕೊಟ್ಟಿದ್ದಾರೆ. ಇವರಿಗೆ ರಾಜಕಾರಣ ಮಾಡೋದು, ಒಡೆದಾಡುವಂತ ನೀತಿಯನ್ನ ಅವರು ಬಳುವಳಿಯಾಗಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ DNA ಅದು ಬಂದ್ಬಿಟ್ಟಿದೆ. ನಾವಿಲ್ಲ. ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆ ಉದ್ದೇಶದಡಿಯಲ್ಲಿ ನಾವು ನಡೆಯುವಂತವ್ರು. ಆ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಲ್ಲ. ನೀವು ರಾಜಕಾರಣ ಮಾಡಿಲ್ಲ ಅಂದ್ರೆ ಯಾಕೆ ಅವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ? ಯಾಕೆ ನೀವು ಮುಖ್ಯಮಂತ್ರಿ ಬೇರೆ ಅದಕ್ಕೆಲ್ಲ ಹೋಗ್ತಿರಲ್ಲ? ನನ್ನ ಏನ್ ಹೇಳಿದ್ದೀರಾ? ಹೋಗಿ ಬಳ್ಳಾರಿಯಲ್ಲಿ ಹಿಂದೂಗಳು ಸಾಮೂಹಿಕ ಮದುವೆ, ಹಿಂದೂ ಸಾಮೂಹಿಕ ಮದುವೆಗಳಲ್ಲಿ ಏನ್ ಹೇಳಿದ್ದೀರಾ ನೀವು? ಹಿಂದೂಗಳೆಲ್ಲ 2 ಮಕ್ಕಳು ಮಾಡ್ಬೇಕಂತೆ, ಇವರೆಲ್ಲ 50 ಮಕ್ಕಳು ಮಾಡ್ಕೊಳದ? 50 ಮಕ್ಕಳು, 4 ಜನ ಹೆಂಡ್ತಿದಿರು, ಇನ್ನೊಂದು ಅಷ್ಟಾದ್ರೆ 10 ಜನನೂ ಬೇಕಾದ್ರೆ ಮಾಡ್ತೀರಾ, ಲವ್ ಜಿಹಾದ್ ಮಾಡ್ತೀರಾ. ಇವ್ರಿಗೆಲ್ಲ ಪರ್ಮಿಷನ್. ಹಿಂದೂಗಳು ಮಾತ್ರ 2 ಮಕ್ಕಳು ಮಾಡ್ಬೇಕಂತೆ. ಎಂತ ಸುಭಾಷಿತ ಹೇಳಿದಿರ ಸಿದ್ದರಾಮಯ್ಯನವರೇ? ಇದೇ ಹೇಳೋದು ನಿಮ್ಮ ಒಡೆದು ಆಳುವ ನೀತಿ, ಇದೇ ತುಷ್ಟೀಕರಣ. ಇದರ ವಿರುದ್ಧನೇ ಹೋರಾಟವನ್ನ ನಾವು ಮಾಡ್ತೀರಿ.